ಶಾಸಕರ ಮಕ್ಕಳನ್ನೆಲ್ಲನೂ ಟಿಕೆಟ್ ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ದೀರಾ. ನಿಮ್ಮ ಮನೆಯಿಂದ ಯಾವ್ದಾದ್ರು ಕ್ಯಾಂಡಿಡೇಟ್ ಮುಂದೊಂದು ದಿವಸ ರಾಜಕೀಯಕ್ಕೆ ಬರ್ತಾರಾ? ಬರೋದಾದ್ರೆ ಆ ಟೈಮ್ ಯಾವಾಗ? ಅಲ್ಲ ಸರ್, ಅವ್ರ ಮಕ್ಕಳು ನಿಮ್ಮ ಮುಂದಿನ ತಲೆಮಾರು ಅಥವಾ ಕೆಲವು ರಾಜಕಾರಣಿಗಳನ್ನ ನಾನು ಕೇಳಿದ್ದೀನಿ, ಸಾಕಪ್ಪ ಈ ರಾಜಕಾರಣ ನಮಗೆ ಸಾಕು, ನಮ್ಮ ಮಕ್ಕಳಿಗೆ ಬೇಡ ಅಂತ. ನೀವೇನಾದ್ರು ಹಂಗೆ ಅನ್ಕೋತೀರಾ? ನಾನು 100% ಯಾವ ಕಾರಣಕ್ಕೂ ನನ್ನ ಮಕ್ಕಳಿಗೆ ರಾಜಕಾರಣ ಬೇಡ. ಇಲ್ಲ ಸರ್, ಸುಳ್ಳು. ಕಾರಣ ಏನು ಸರ್? ಅಂದ್ರೆ ರಾಜಕೀಯ ಒಳ್ಳೇದಲ್ಲ ಅಂತ ನಾನು ನಿಮ್ಮ ಅರ್ಥ. ವೆರಿ ಫಾರ್ಮ್. ನಾನು ಐ ಆಮ್ ಟೆಲಿಂಗ್ ಯು ವೆರಿ ಸ್ಟ್ರೈಟ್. ನಾನು ನಮ್ಮ ಸಂಸಾರಕ್ಕೆ ಜಸ್ಟಿಸ್ ಕೊಡೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ. ನಾವು ಕಷ್ಟಪಟ್ಟು ಮಾಡೋದಕ್ಕೆ ಇವತ್ತು ನಮಗೆ ಎಷ್ಟು ಅನುಭವಿಸ್ತಾ ಇದ್ದಾರೆ. ಬೆಳಗ್ಗೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಮರ್ಷಿಯಲ್ಲು, GST, ದ್ವೇಷ, CBI, ಏನು ತೆಗಬೇಕಿದು? ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ನಮ್ಮ ಶ್ರಮ ನಮ್ಮ ಫಲ. ಏನು ತೆಗಬೇಕು ಈಗ? ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸು ಏನು ತೆಗಬೇಕಿದು? ನೆಮ್ಮದಿಯಾಗಿ ಈ ವ್ಯವಹಾರ ಬದುಕು ಮಾಡಿಕೊಂಡು ನೆಮ್ಮದಿ. ಅಲ್ಟಿಮೇಟ್ಲಿ ಏನು, ನೀವು ದೇವಸ್ಥಾನಕ್ಕೆ ಹೋಗ್ತೀರಪ್ಪ, ಎಂದಕ್ಕೆ ಹೋಗ್ತೀರಾ? ದೇವ್ರ ಮುಂದೆ ಏನು ಕೇಳ್ತೀರಾ? ನೆಮ್ಮದಿ. ನನಗೆ ಆರೋಗ್ಯ ಕೊಡಪ್ಪ, ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಪ್ಪ, ನೆಮ್ಮದಿ ಕೊಡಪ್ಪ ಅಂತ. ಅವ್ರು ಹೇಳಿದ್ರಲ್ಲಿ ನ್ಯಾಯ ಆಯ್ತಾ ಕಣ್ರಿ? ಐ ಆಮ್ ಟೆಲಿಂಗ್ ಯು ವಿಲ್ ನಾಟ್ ಬಿಲೀವ್ ಇಟ್. ನನ್ನ ಹೆಂಡತಿ ಮಸಾಜ್ ಮಾಡಿಸ್ಕೊಳ್ಳಿ ಅಂತ ಒಂದು 3 ಸತಿ ಹೇಳಿರ್ಬೋದು. ನನ್ನ ಹತ್ರ ಮಸಾಜ್ ಮಾಡೋನು ಬರ್ತಾನೆ ಬೆಳಗ್ಗೆ ಎದ್ದರೆ, ಏನಾದ್ರು ಕಾಲು ಗೀಲು ಇದಾಯ್ತದೆ. ಈ 5 ವರ್ಷದಿಂದ ಒಂದು ಮಸಾಜ್ ಮಾಡಿಸ್ಕೊಂಡಿಲ್ಲ ನಾನು. ಅಂದರೆ ಆಗಿಲ್ಲ ಮಾಡಿಸ್ಕೊಳ್ಳೋಕ್ಕೆ, ಟೈಮ್ ಸಿಕ್ಕಿಲ್ಲ. ಟು ಕೀಪ್ ಮೈ ಸೆಲ್ಫ್ ಫಿಟ್, ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್ ಪ್ರಾಪರ್ಲಿ. ನಿಮ್ಮ ಜೀವನ ಹೆಂಗೆ ಅಂತ 24/7 ಪಾಲಿಟಿಕ್ಸ್ ಒಂದು ಟೂರ್ ಹೋಗಕ್ಕಾಗಿಲ್ಲ. ಅಲ್ಲ, ಅದನ್ನೇ ಕೇಳ್ತಾ ಇದ್ದೀನಿ. ಬರೀ ಪಾಲಿಟಿಕ್ಸ್ ಅಥವಾ ಒಂದು ಸಿನಿಮಾ ನೋಡ್ತೀರಾ? ಸಿನಿಮಾ ನೋಡೋದು ಅಥವಾ ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಆಸ್ಟ್ರೇಲಿಯಾಗೆಲ್ಲ ಒಂದು 7-8 ದಿನ ಕರ್ಕೊಂಡು ಹೋಗಿದ್ದೆ ಮಕ್ಕಳನ್ನ. ಅದಾದ್ಮೇಲೆ ಇಲ್ಲಿವರೆಗೂ ನಾಟ್ ಇವನ್ ಎ ಸಿಂಗಲ್ ಡೇ ಐ ಕುಡ್ ನಾಟ್ ಟೇಕ್ ಮೈ ಫ್ಯಾಮಿಲಿ ಮೆಂಬರ್ಸ್ ಎನಿವೇರ್. ಬೆಳಗ್ಗೆ ಎದ್ರೆ ಆ ಕೋರ್ಟ್ ನೋಟಿಸು, ಬೆಳಗ್ಗೆ ಎದ್ರೆ CBI ನೋಟಿಸು, ಬೆಳಗ್ಗೆ ಎದ್ರೆ ED ನೋಟಿಸು, ಬೆಳಗ್ಗೆ ಎದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸು. ದಿನ 5 ಜನ ಲಾಯರ್ ಹತ್ರ ಮಾತಾಡೋದು. ತಿರ್ಗಾ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಿ ರಕ್ಷಣೆ ಮಾಡಪ್ಪ ಅಂತ ಕೈ ಮುಗಿಯೋದು. ಇಷ್ಟೇ. ಬೆಳಗ್ಗೆ ಎದ್ರೆ ಇದೇ ಕೆಲಸ. ನನ್ನ ಹೆಂಡತಿಗೂ ಇದೇ ಕೆಲಸ. ನನ್ನ ಮಕ್ಕಳು ನೋಡ್ಕೊಳ್ಳೋದು ಬೆಳಗ್ಗೆ ಸಾಯಂಕಾಲ. ನನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ದಿನ ದೇವ್ರ ಮುಂದೆ ಕೂತ್ಕೊಳ್ಳೋದು. ಎಂತಕ್ಕೆ ರಾಜಕಾರಣ? ಎಷ್ಟು ಊಟ ಮಾಡ್ತೀರಿ, ಎಷ್ಟು ತಿಂತೀರಿ, ಎಷ್ಟು ಖರ್ಚು ಮಾಡ್ತೀರಿ? ದೇರ್ ಇಸ್ ನೋ ಪೀಸ್. ಇಟ್ ಮೇ ಬಿ ಎ ಗ್ಲಾಮರ್. ಮೈ ಪೊಸಿಷನ್ ಟು ಬಿ ಮೇ ಬಿ ಎ ಗ್ಲಾಮರ್. ಇಟ್ ಈಸ್ ಗ್ಲಾಮರಸ್. ಗ್ಲಾಮರ್. ನಾನು ಇಲ್ಲ ಅಂತಲ್ಲ. ಐ ಆಮ್ ಸಕ್ಸಸ್ಫುಲ್, ನೋ ಡೌಟ್. ರಾಜ್ಯದಲ್ಲಿ ಎಷ್ಟು ಜನ ಈ ಸ್ಟೇಜ್ ಬರೋಕ್ಕೆ ಸಾಧ್ಯ? ಬಟ್ ಎಲ್ಲರೂ ಬರ್ತಾರೆ ಅಂತ ಆಗ್ತದಾ? ಇಟ್ ಈಸ್ ನಾಟ್ ಪಾಸಿಬಲ್. ದರ್ ಇಸ್ ನೋ ಪೀಸ್. ಪೀಸ್ ಇಲ್ಲದೆ ಹೋದ್ಮೇಲೆ ಏನು ತೆಗಬೇಕು ಅಂತ? ನಾನೇನೋ ಶ್ರಮಪಟ್ಟೆ ಮಾಡಿದೆ. ನಾನು ಬೆಂಗಳೂರು ಬಂದು ವಿದ್ಯಾಭ್ಯಾಸ ಕಟ್ಟಿ ಏನೋ ಮಾಡಿದ್ದೀನಿ. ನಾನು ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಬೆಳೆದಿದ್ದೀನಿ. ನಮ್ಮ ಮಕ್ಕಳಿಗೆಲ್ಲ ಆ ಕೆಲಸ ಮಾಡೋಕ್ಕಾಗಲ್ಲ. ತಿಳ್ಕೊಳ್ಳಿ, ನಾನು ಶ್ರಮ ಪಟ್ಟದ್ದು ಮಾಡೋದು. ದೇ ಮೇ ಬಿ ಮೋರ್ ಟ್ಯಾಲೆಂಟೆಡ್ ದೆನ್ ಮೀ, ಐ ಅಗ್ರಿ. ಅಲ್ಲ, ಯುವರ್ ಡಾಟರ್ ಇಸ್, ನಾನು ಅವ್ರ ಭಾಷಣಗಳನ್ನ ಮಾತುಗಳನ್ನು ಮೈ ಚಿಲ್ಡ್ರನ್ ವೆರಿ ಟ್ಯಾಲೆಂಟೆಡ್, ಮೇ ಬಿ ಮೋರ್ ಟ್ಯಾಲೆಂಟೆಡ್ ದೆನ್ ಮೀ, ಐ ಫುಲ್ಲಿ ಅಗ್ರಿ. ಬಟ್ ಐ ವಾಂಟ್ ದೆಮ್ ಟು ಬಿ ಹ್ಯಾಪಿ ಆ್ಯಂಡ್ ಪೀಸ್. ನನಗೆ ಬೇಡಪ್ಪ. ಅಲ್ಲ, ನಿಮ್ಮದೇ ಮಾಲ್ ಇದೆ, ಮಲ್ಟಿಪ್ಲೆಕ್ಸ್ ಇದೆ, ಸಿನಿಮಾಗೂ ಕರ್ಕೊಂಡು ಹೋಗೋದಿಲ್ವಾ ನೀವು ಮಕ್ಕಳು? ಒಂದು ನೋಡೇ ಇಲ್ಲ. ಐ ಹ್ಯಾವ್ ನಾಟ್ ಗಾನ್ ಸ್ಯಾಟ್ ಇನ್ಸೈಡ್. ಚಂದಾಗಿ ರೀಲ್ ಬಿಡ್ತೀಯ ಕಣ, ನಾನು ಅನ್ಕೊಂಡೆ.